ನಮ್ಮ ಕರುನಾಡಿನ ಸಮಸ್ತ ಜನತೆಗೆ ನಮಸ್ಕಾರಗಳು. ಮೇಲಾಗಿ ವಿನಾಯಕ ಗೆಳೆಯರ ಬಳಗಗಳಿಗೆ ನಮ್ಮ ಶತಕೋಟಿ ನಮಸ್ಕಾರಗಳು. ಏಕೆಂದರೆ ಈ ಕಾಲದಲ್ಲಿ ವಿನಾಯಕನ ಕೂರಿಸೋದು ಜಾಸ್ತಿ ಯುವಕರೇ. ಮೇಲಾಗಿ ಯುವಕರಲ್ಲಿ ಒಂದು ಮನವಿ ಏನಂದರೆ, ಸುಮಾರು ಖರ್ಚು ಇಟ್ಕೊಂಡು ಗಣೇಶನ ವಿಜೃಂಭಣೆಯಿಂದ ಕೂರಿಸಿ ಪೂಜೆಗಳು ಮಾಡ್ತೀರ. ನಿಮ್ಮಲ್ಲಿ ಕೇಳೋದೇನೆಂದರೆ, ನಮ್ಮ ನಾಡಿನ ಎಲ್ಲ ಸಮಸ್ತ ವಿನಾಯಕನ ಗೆಳೆಯರ ಬಳಗಗಳಿಗೆ ಮನವಿ ಮಾಡೋದೇನೆಂದರೆ, ನಮ್ಮ ಗಣೇಶನ ಹಬ್ಬದಲ್ಲಿ ಬರೀ ರೆಕಾರ್ಡಿಂಗ್ ಡ್ಯಾನ್ಸ್ಗಳು, ಡಿ ಜೆಗಳು ಆ ಥರ ಮಾಡ್ತೀರ. ನಮ್ಮ ಒಂದು ಮನವಿ ಏನಂದರೆ, ಮುಂಚೆ ನಮ್ಮ ಹಳ್ಳಿಗಳಲ್ಲಿ ಹಬ್ಬ ಮಾಡಿದರೆ ಸುಮಾರು ಕ್ರೀಡೆಗಳನ್ನು ಇಡೋರು. ಹೀಗೆ ಮಡಿಕೆ ಹೊಡೆಯೋದು, ಕೋಲಾಟ, ಹೀಗೆ ನಾನಾ ರಕದ ಚಕ್ಕೆ ಭಜನೆಗಳು, ನಾನಾ ರಕದ ಒಂದು ಕ್ರೀಡೆಗಳನ್ನು ಇಡೋರು. ನಾನು ಏಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ನಾಡಿನ ಕೆಲ ಆಟ ಪಾಠಗಳು ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈಗ ಕಾನ್ವೆಂಟ್ಗೆ ಓದಿಸ್ತಿದ್ದೀವಿ, ಆಂಗ್ಲ ಭಾಷೆಯಲ್ಲಿ ಓದಿಸೋದ್ರಿಂದ ಅವ್ರ ಮನೆ ಮುಂದೆ ಬಸ್ ಹತ್ಕೊಳ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲಲ್ಲಿ ಬಸ್ ಹತ್ಕೊತಾರೆ, ಮನೆಗೆ ಬರ್ತಾರೆ. ನಾವು ಚಿಕ್ಕವರಿದ್ದಾಗ ಸುಮಾರು ಆಟ ಪಾಠಗಳು ಸಿಗೋವು ನಾವು ನೋಡಲಿಕ್ಕೆ. ಈ ಕೋತಿ ಆಡಿಸೋದು, ಸರ್ಕಸ್, ಸೈಕಲ್ ತುಳಿಯೋದು, ನಾನಾ ರೀತಿಯ ಒಂದು ಸರ್ಕಸಲ್ಲಿ ಭಾಗವಹಿಸಿದ್ವಿ. ನಾಟಕಗಳಲ್ಲಿ ಭಾಗವಹಿಸಿ ಯಕ್ಷಗಾನಗಳು, ಪೌರಾಣಿಕ ನಾಟಕಗಳು, ನಾನಾ ರೀತಿಯ ಭಜನೆ ಕಾರ್ಯಕ್ರಮಗಳು. ನಮ್ಮ ಹಳ್ಳೀಲಿ ಏನೇನು ಕಲಾ ಸಂಘಗಳಿದ್ದಾವೋ ಅವನ್ನೆಲ್ಲ ಕರೆಸಿ ಗಣೇಶನ ಹಬ್ಬದಲ್ಲಿ ನಾವು ಗಣೇಶನ ವಿಸರ್ಜನೆ ಮಾಡೋವರೆಗೂ ಸಾಯಂಕಾಲ ಟೈಮ್ ಭಜನೆ ಕಾರ್ಯಕ್ರಮಗಳು, ಹಗಲಲ್ಲಿ ಮಕ್ಕಳು ಸಿಕ್ಕಿರೆ ಕ್ರೀಡಾಪಟುಗಳು, ಯಾವುದಾದ್ರೂ ಒಂದು ಮಾಡಿಸ್ಬೋದು. ಯಾಕೆಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಅನುಭವ ಬರುತ್ತೆ. ಮುಂಚೆ ಏನಿತ್ತು, ಈಗ ಮಕ್ಕಳಿಗೆ ಅದೇನು ಗೊತ್ತಾಗ್ತಿಲ್ಲ. ಮೇಲಾಗಿ ರಿಲೇಷನ್ಶಿಪ್ಟೇ ನಮ್ಮ ಸಂಬಂಧಿಕರು ಯಾರು ಅಂಬೋದೇ ಗೊತ್ತಾಗ್ತಿಲ್ಲ ಕೆಲವು ಮಕ್ಕಳಿಗೆ. ಮಾವ ಅಂದ್ರೇನು, ಅತ್ತೆ ಅಂದ್ರೇನು, ಅಣ್ಣ ಅಂದ್ರೇನು, ಅಪ್ಪ ಅಂದ್ರೇನು, ಚಿಕ್ಕಪ್ಪ ಅಂದ್ರೇನು, ಸುಮಾರು ಮರ್ತೋಗಿರಲ್ಲ. ನಾವೇ ಅವ್ರಿಗೆ ಟೈಮ್ ಕೊಡ್ತಾಯಿಲ್ಲ. ಬರೀ ಓದೋದ್ರಲ್ಲೇ ಗಮನ ಕೊಡ್ತಾಯಿದ್ದೀವಿ. ಎಲ್ಲ ಮಕ್ಕಳು ಬರೀ ಓದಿ ಕೆಲಸ ತಗೊಂಡು ಗೌರ್ಮೆಂಟ್ ಜಾಬ್ಗಳೇ ಅದರಲ್ಲೇ ದುಡಿಬೇಕು ಅಂದರೆ ಸಾಧ್ಯ ಇಲ್ಲ. ಹಂಗಾಗಿ ಈ ಗಣೇಶನ ಕಾರ್ಯಕ್ರಮದಲ್ಲಿ ನಮ್ಮ ಹಳ್ಳಿಯ ಚಟುವಟಿಕೆಗಳನ್ನು ತಿಳಿಸಿದರೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಸುಮಾರು ನಾನು ಅದೇ ಮರದಾಸನಹಳ್ಳಿ ನೋಡಿದೆ, ನಮ್ಮೂರಲ್ಲಿ ಸುಮಾರು 5-6 ಹತ್ರ ಗಣೇಶನ ಕೂರಿಸಿದ್ದಾರೆ. ಭಾಳ ಖುಷಿಯಿಂದ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಅದೇನು ತಪ್ಪಂತಲ್ಲ. ಊಟಗಳಾಗ್ತಾಯಿದ್ದಾರೆ, ಡಿ ಜೆಗಳಿಟ್ಟಿದ್ದಾರೆ, ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ನನಗೇನೆಂದರೆ, ನಮ್ಮ ಹಳ್ಳಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೆಳಕಿಗೆ ತರಬೇಕು ಅನ್ನೋ, ಮಕ್ಕಳಿಗೆಲ್ಲ ತಿಳಿಸ್ಬೇಕು ಅಂತ ನನ್ನ ಅನಿಸಿಕೆ. ಏಕೆಂದರೆ ಸುಮಾರು ನಮ್ಮ ಹಳ್ಳಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ಹಳ್ಳಿಯಲ್ಲಿ ಮಾಡ್ತಕ್ಕಂಥ ಹಬ್ಬಗಳಾಗಲಿ, ದೇವರುಗಳಾಗಲಿ, ಇದು ಯಾವುದೂ ಮಕ್ಕಳಿಗೆ ಗೊತ್ತಿಲ್ಲ. ಮುಂಚಿನ ಥರ ಯಾರೂ ಮಾಡ್ತಾನೂ ಇಲ್ಲ. ಅದರಿಂದ ನಾನು ಗಣೇಶನ ಗೆಳೆಯರ ಬಳಗಗಳಿಗೆ ತಿಳಿಸೋದೊಂದೇ. ಯಾಕಂದ್ರೆ ನೀವು ಬೆಂಗಳೂರಿಂದ ಬರ್ತೀರಾ, ಕಷ್ಟಪಟ್ಟು ದುಡಿದಿರ್ತೀರ. ಅದರಿಂದ ಬರೀ ಮಿಷನ್ಗಳಿಂದ ಒಂದು ಮೈಕ್ ಸೆಟ್ಟು, ಯಾವ ಡಿ ಜೆ ಆ ಥರ ಖರ್ಚು ಮಾಡೋದಕ್ಕಿಂತ ನೀವು ಬಂದಿರ್ತಾರೆ, ನಿಮಗೂ ಮನೋರಂಜನೆ ಆಗುತ್ತೆ. ಮಕ್ಕಳಿಂದ ಒಂದು ಡ್ಯಾನ್ಸ್ ಮಾಡಿಸೋದು, ಒಂದು ನಾಟಕ, ಚಿಕ್ಕದಾಗಿ ನಾಟಕ ಬರೋದು. ಮೊದಲೆಲ್ಲ ಸರಸ್ವತಿ ಪೂಜೆ ಅಂದರೆ ನಮ್ಮ ಸ್ಕೂಲ್ಗಳಲ್ಲಿ ನಮ್ಮ ಮಾಸ್ಟ್ರುಗಳು ನಾಟಕ ಮಾಡಿಸೋರು.
ಆ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಾಗವಹಿಸ್ಬೇಕಂತ ನಿಮ್ಮಲ್ಲಿ ಮನವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.